ಬಾಟಲಿ ನೀರು ಏಕೆ, ಮಳೆ ನೀರು ಓಕೆ? ಬೇಸಿಗೆ ಆರಂಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕುಡಿಯುವ ನೀರಿನ ಕೊರತೆ ಎದುರಾಗಿದೆ. ಎಲ್ಲೆಡೆ ಹಾಹಾಕಾರ ಶುರುವಾಗಿದೆ. ಬೇಸಿಗೆ ಅಂತ್ಯದವರೆಗೆ ಮುಂದಿನ 3 ತಿಂಗಳು ಕುಡಿಯುವ ನೀರು ಬಹುದೊಡ್ಡ ಸವಾಲಾಗಿದೆ. ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಕೊರತೆ ಎದುರಾಗುವುದು ಮಾಮೂಲು. ಆದರೆ ಈ ಬಾರಿ ನೀರಿನ ಅಭಾವ ವಿಪರೀತವಾಗಿದೆ. ಕಳೆದ ವರ್ಷ ಮಳೆ ಕೈಕೊಟ್ಟ ಪರಿಣಾಮ ಇದಕ್ಕೆ ಮೂಲ ಕಾರಣವಾಗಿದೆ. ನಾವೆಲ್ಲರೂ ಕೂಡ ನೀರಿನ ಅಭಾವಕ್ಕೆ ಕಾರಣ ಆಗಿದ್ದೇವೆ. ಇವತ್ತಿನ ದಿನಮಾನದೊಳಗ ಮಳೆಗಾಲದ ವ್ಯವಸ್ಥೆ ಸರಿ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ನಮ್ಮ ಒಂದು ಕೆಟ್ಟ ಹವ್ಯಾಸದಿಂದ ನಮ್ಮ ಅರಣ್ಯ ಸಂಪತ್ತನ್ನು ನಾವೇ ಹಾಳು ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಮಳೆ ಹಿಂಗಾಗೋದಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಾವೇ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಮನುಷ್ಯ ಇವತ್ತು ಕುಡಿಯುವ ನೀರಿನಿಂದ ಬಹಳ ತತ್ತರಿಸುವಂತ ಪ್ರಸಂಗ ಐತಿ. ಇವತ್ತು ಜಲ ಸಂರಕ್ಷಣೆಯ ಮಹತ್ವವೇ ನಮಗೆ ತಿಳಿಯದಂತಾಗಿದೆ. ನೀರಿಗಾಗಿ ಅಭಾವ ಎದುರಿಸುವ ಸಮಯದಲ್ಲಿ ಜಲ ಸಂರಕ್ಷಣೆಯ ಮಂತ್ರ ಪಠಿಸಬೇಕಿದೆ. ನಮ್ಮ ಮನೆಯಲ್ಲಿ ಜಲ ಸಂರಕ್ಷಣೆ ಹೇಗೆಲ್ಲ ಮಾಡಬಹುದು, ಮಳೆ ನೀರು ಸಂಗ್ರಹದಿಂದ ನೀರನ್ನು ಹೇಗೆ ಸಂರಕ್ಷಣೆ ಮಾಡಬಹುದು ಹಾಗೂ ಬಳಕೆಯನ್ನ ಮಾಡಬಹುದು ಎಂಬುದನ್ನ ತಿಳಿಯಬಹುದಾದರೆ, ಸಾಮಾನ್ಯವಾಗಿ ಮಳೆ ಬೀಳುವ ಸಮಯದಲ್ಲಿ ಮಳೆ ನೀರು ಪೋಲಾಗದಂತೆ ಶೇಖರಿಸಿ ಅದನ್ನ ಬಳಕೆ ಮಾಡುವ ತಂತ್ರಜ್ಞಾನ ಅವಶ್ಯಕತೆ ಇದೆ. ಇದಕ್ಕೆ ಮಾದರಿ ಎನ್ನುವಂತೆ ಕುಂದಗೋಳ ತಾಲೂಕಿನ ಕೂಗಳತೆ ದೂರದಲ್ಲಿರುವ ಮುಳ್ಳಹಳ್ಳಿಯ ವಿರಕ್ತ ಮಠದ ಪೂಜ್ಯ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಇಂತಹ ಸಾಹಸಕ್ಕೆ ಕೈ ಹಾಕಿ ಸಫಲತೆಯನ್ನ ಪಡೆದುಕೊಂಡಿದ್ದಾರೆ. ಈ ಬಾರಿ ಅಂತೂ ಮಳೆಗಾಲ ಇಲ್ಲದ ಇಡೀ ಗ್ರಾಮ ಪ್ರದೇಶದಲ್ಲಿ ಬೆಂಗಳೂರಿನಂಥ ನಗರದೊಳಗಂತೂ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟು ಉಲ್ಬಣಗೊಂಡು ಜನರು ಕುಡಿಯುವ ನೀರಿನಿಂದ ಬಹಳ ಸಮಸ್ಯೆಯನ್ನು ಒಳಗಾಗ್ತಾ ಇದ್ದಾರೆ. ಕಾರಣ ಈಗ ನಾವು ಮಾಡಿದಂಥ ಒಂದು ವಿಶೇಷವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೆಲವು ಕಡೆ ಮಾಡಿದ್ದನ್ನು ನಾವು ನೋಡ್ಕೊಂಡು ಬಂದು ಅದೇ ರೀತಿಯಾಗಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಅಂದ್ರೆ ನಮ್ಮ ವಾಸ್ತವ್ಯ ಮಾಡುವಂಥ ಮನೆ, ಮಠ, ಮಂದಿರದ ಮೇಲಿರುವಂಥ ನೀರುಗಳನ್ನು ಹಿಡಿದಿಟ್ಟು ವರ್ಷವಿಡೀ ಕುಡಿಯುವಂಥ ಒಂದು ಯೋಜನೆ ಅತ್ಯಂತ ಮಹತ್ವದ್ದು, ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇದನ್ನು ಮಾಡಿದರೆ ಬಹುಶಃ ಕುಡಿಯುವ ನೀರಿನಿಂದ ನಾವು ವಂಚಿತರಾಗೋದಿಲ್ಲ, ಎಲ್ಲರಿಗೂ ಅನುಕೂಲವಾಗುವಂಥ ಪ್ರಸಂಗ ಸಾಧ್ಯದ. ಇದನ್ನ ಅಲಕ್ಷ್ಯ ಮಾಡಬಾರ್ದು. 2030ನೇ ಇಸ್ವಿಗೆ ಇದು ಒಂದು ವಿಶ್ವಸಂಸ್ಥೆಯ ಒಂದು ನ್ಯೂಸ್ ಏನಪ್ಪಾ ಅಂದ್ರೆ 2030ಕ್ಕೆ ಕುಡಿಯುವಂತಹ ನೀರಿನ ಸಮಸ್ಯೆ ಭಯಂಕರ ಹಾಹಾಕಾರ ಈ ದೇಶದಲ್ಲಿ ಆಗ್ತದೆ ಅನ್ನುವಂಥದ್ದು ಒಂದು ನ್ಯೂಸ್ ಅದ, ಸುದ್ದಿ ಅದ. ಹಾಗಾಗಿ ನಾವು ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಾವೆಲ್ಲ ನೀರಿನ ಸಮಸ್ಯೆಯಿಂದ ನಾವು ಒಂದು ಒಳ್ಳೆಯ ಮಾರ್ಗವನ್ನು ಕಂಡುಹಿಡಿಯಬೇಕಾಗಿದ್ರೆ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳದೆ ಹೋದ್ರೆ ಮುಂದಿನ ದಿನಮಾನದೊಳಗೆ ಬಹಳಷ್ಟು ಸಮಸ್ಯೆನ ನೀರಿನ ಸಮಸ್ಯೆನ ಅನುಭವಿಸುವಂಥ ಪ್ರಸಂಗದ. ಅದು ತಪ್ಪಬೇಕಾಗಿತ್ತಂದ್ರೆ ನಾವು ಇವತ್ತ ನೀರಿನ ಸಮಸ್ಯೆಯನ್ನು ಕಾಣಬಾರ್ದು. ನಾವು ನಮ್ಮ ಮಟ್ಟಿಗೆ ಜೀವನವನ್ನು ಮಾಡಬೇಕು, ಚೆನ್ನಾಗಿ ಮಾಡ್ಬೇಕಂದ್ರೆ ನೀರಿನ ಸಮಸ್ಯೆಯಿಂದ ನಾವು ಉತ್ತಮ ರೀತಿಯೊಳಗೆ ಆ ಒಂದು ವ್ಯವಸ್ಥೆಯನ್ನ ನೋಡಬೇಕು ಅಂದ್ರೆ ನಿಜವಾಗ್ಲೂ ಈಗ ನಾವು ಮಾಡಿರುವಂಥ ಒಂದು ಕುಡಿಯುವ ನೀರಿನಿಂದು ಮಳೆ ನೀರು ಸಂಗ್ರಹ ಅಂತ ಹೇಳ್ಕೊಂಡು ನಾವು ಮಾಡಿದ್ದೀವಿ, ನಮ್ಮ ಮಠದಲ್ಲಿ ಮಾಡಿದ್ದೀವಿ. ಅದು ಬಹಳ ಒಳ್ಳೆಯ ಒಂದು ಯೋಜನೆ. ಆ ಯೋಜನೆಯನ್ನು ನಾವು ಮಾಡಿದ್ದೇ ಖರೆ ಆದ್ರೆ ಪ್ರತಿಯೊಬ್ಬರು ಇವತ್ತಿನ ದಿವಸ ಅದನ್ನು ನಾವು ಮಾಡಿಕೊಂಡು ಹೋದ್ರೆ ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಅಂಥ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ. ಮಳೆಗಾಲದಲ್ಲಿ ಬಿಡುವ ನೀರನ್ನ ಶೇಖರಿಸಿ ಮಠಕ್ಕೂ ಬರುವ ಭಕ್ತರು ಹಾಗೂ ಪಕ್ಕದಲ್ಲಿ ಇರುವ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರದ ಮಕ್ಕಳಿಗೂ ಕುಡಿಯಲು ಇದೇ ಶಿವತೀರ್ಥದ ನೀರನ್ನ ಬಳಸುತ್ತಾರೆ. ಧಾರವಾಡ ಜಿಲ್ಲೆಯ ಮನಗುಂಡಿ ಆಶ್ರಮದ ಶ್ರೀ ಬಸವಾನಂದ ಮಹಾಸ್ವಾಮಿಗಳು
ಮಾಡಿದ್ದನ್ನ ವಿರಕ್ತ ಮಠದ ಶ್ರೀಗಳು ಸ್ವತಃ ನೋಡಿ ನಾವು ಕೂಡ ಮಳೆಯ ನೀರನ್ನ ಸಂಗ್ರಹ ಮಾಡಬೇಕು ಅನ್ನುವಂತಹ ಮನೋಭಾವದಿಂದ ಅಂತರ್ಜಲ ಹಾಗೂ ಮಳೆ ಕೊಯ್ಲು ತಜ್ಞರಾದ ದೇವರಾಜ್ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ 15 ಅಡಿ ಆಳ, 15 ಅಡಿ ಅಗಲ ಮತ್ತು 15 ಅಡಿ ಉದ್ದ ಗುಂಡಿಯನ್ನ ನಿರ್ಮಿಸಿ ಸಂಪೂರ್ಣವಾಗಿ ಕಾಂಕ್ರೀಟ್ನಿಂದ ನಿರ್ಮಾಣ ಮಾಡಿ ಮಠದ ಮೇಲೆ ಬಿದ್ದಂತಹ ಮಳೆಯ ನೀರನ್ನ ಸಂಪೂರ್ಣವಾಗಿ ಈ ಗುಂಡಿಯೊಳಗೆ ಶುದ್ಧೀಕರಿಸಿ ಬಿಡಲಾಗ್ತದೆ. ನಂತರದಲ್ಲಿ ಸೂರ್ಯನ ಕಿರಣಗಳು ಬೀಳದ ಹಾಗೆ, ಕಸ ಕಡ್ಡಿ ಬೀಳದ ಹಾಗೆ ಈ ಗುಂಡಿಯನ್ನ ಸಂಪೂರ್ಣ ಮುಚ್ಚಲಾಗ್ತದೆ. ಒಂದು ವೇಳೆ ಸೂರ್ಯನ ಕಿರಣ ಬಿದ್ದಲ್ಲಿ ನೀರು ಹಾಳಾಗುವ ಸಂಭವ ಇರುತ್ತೆ. ನೀರು ಕೆಡಬಾರದು ಅಂದ್ರೆ ಸಂಪೂರ್ಣವಾಗಿ ಮುಚ್ಚಬೇಕಾಗುತ್ತದೆ. ಇದಕ್ಕೆ ಸುಮಾರು 5 ರಿಂದ 6 ಲಕ್ಷ ರೂಪಾಯಿಗಳಷ್ಟು ಖರ್ಚಾಗಿತ್ತು ಅನ್ನುತ್ತಾರೆ ಶ್ರೀಗಳು. ಮಳೆ ನೀರು ಸಂಗ್ರಹ ಅಂತಂದ್ರೆ ಅದನ್ನ ಬಹಳ ಕೆಲಸ ಇದೆ. ಅದ್ರೊಳಗೆ ನಾವು ಸುಮಾರು 5 ರಿಂದ 6 ಲಕ್ಷ ರೂಪಾಯಿನ ಖರ್ಚು ಮಾಡಿದ್ದೇವೆ. 15 ಫೂಟ್ ಆಳ ತೆಗೆದೇವೆ, 15 ಫೂಟ್ ಅಗಲ, 15 ಫೂಟ್ ಉದ್ದ ತೆಗೆದು ಅದನ್ನು ಸಂಪೂರ್ಣವಾಗಿ ಕಾಂಕ್ರೀಟ್ನಿಂದ ನಿರ್ಮಾಣ ಮಾಡಿ ನಮ್ಮ ಮಠದ ಮೇಲೆ ಬಿದ್ದಂಥ ನೀರನ್ನ ಸಂಪೂರ್ಣವಾಗಿ ಅದನ್ನ ಶುದ್ಧೀಕರಿಸಿ ಒಳಗೆ ಹೋಗುವಂತ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡೇವಿ. ಈ ವ್ಯವಸ್ಥೆ ನಮಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ, ಚಿತ್ರದುರ್ಗದೊಳಗೆ ಡಾಕ್ಟರ್ ದೇವರಾಜ ರೆಡ್ಡಿ ಅಂತೇಳಿ ಜಲತಜ್ಞರದಾರ. ಆ ಜಲತಜ್ಞರಾಗಿರುವಂತಹ ದೇವರಾಜ ರೆಡ್ಡಿಯವರ ಮಾರ್ಗದರ್ಶನದೊಳಗೆ ಈ ಒಂದು ಯೋಜನೆಯನ್ನು ಹಾಕೊಂಡಿವಿ ನಾವು. ಈ ಪ್ರೇರಣೆ ಸುಮಾರು ಈಗ 4-5 ವರ್ಷಗಳ ಹಿಂದೆ ಈ ನಮ್ಮ ಕುಂದಗೋಳ ತಾಲೂಕಿನೊಳಗೆ ಸುಮಾರು 18 ಹಳ್ಳಿಗಳು ನೀರಿನ ಕುಡಿಯುವ ನೀರಿನಿಂದ ವಂಚಿತವಾಗಿರುವಂತ ಗ್ರಾಮಗಳಿವು. ಆ ಪ್ರಸಂಗದೊಳಗೆ ಇಲ್ಲಿ ಕುಡಿಯುವ ನೀರೇ ಇರಲಿಲ್ಲ, ಕೆರೆಯೆಲ್ಲ ಬತ್ತಿ ಹೋಗಿದ್ದು, ನೀರಿನಿಂದ ಹಾಹಾಕಾರ ಆಗಿತ್ತು. ಯಾವುದೇ ಪ್ರಸಂಗಕ್ಕೂ ಈ ಹಳ್ಳಿಯ ಜನರಿಗೆ ಹುಬ್ಬಳ್ಳಿಯಿಂದ ಟ್ಯಾಂಕರ್ ಬರಬೇಕು, ಈ ಜನ ನೀರು ಕುಡಿಬೇಕು, ಈ ಪ್ರಸಂಗ ಇತ್ತು. ಪ್ರತಿಯೊಂದು ಮನೆಗೂ 2 ಕೊಡಪಾನಿ 4 ಕೊಡಪಾನಿ ನೀರುಗಳನ್ನ ಅವರು ತಂದು ಕೊಟ್ಟಾಗ ಈ ಜನ ಕುಡಿಬೇಕಾಗಿತ್ತು. ಇದನ್ನ ಸುಮಾರು 5-6 ವರ್ಷಗಳಿಂದ ನಾವು ಅನುಭವಿಸಿ ಇದನ್ನ ಹೆಂಗ್ ಮಾಡಬೇಕು ಅನ್ನುವಂಥ ಒಂದು ಯೋಚನೆಗೊಳಗಾದಾಗ ಇದನ್ನ ನಾವು ಕೆಲವು ಕಡೆ ಈ ಒಂದು ಮಳೆ ನೀರು ಸಂಗ್ರಹ ಮಾಡಿದಂಥ ಒಂದು 2 ಕಡೆ ಮಾಡಿದ್ದನ್ನ ನಾವು ಸ್ವತಃ ಹೋಗಿ ನೋಡಿಕೊಂಡು ಬಂದು ಅದನ್ನು ಯಾರು ಮಾಡಿದ್ದಾರೆ, ಯಾರ ಮಾರ್ಗದರ್ಶನದೊಳಗೆ ಅವು ಆಗಿದಾವ ಅನ್ನೋದನ್ನ ಮನಗುಂಡಿ ಅಂತ, ಧಾರವಾಡ ತಾಲೂಕಿನೊಳಗೆ ಮನಗುಂಡಿ ಅಂತ ಒಂದು ಗುಡ್ಡದ ಮೇಲೆ ಒಂದು ಆಶ್ರಮ ಇದೆ. ಅಲ್ಲಿ ಪೂಜ್ಯ ಬಸವಾನಂದ ಸ್ವಾಮೀಜಿ ಅಂತ ಅದಾರ. ಆ ಬಸವಾನಂದ ಸ್ವಾಮೀಜಿ ಅವರು ಮಾಡಿದ್ದನ್ನ, ಅವರು ಕಣ್ಣಿಲ್ಲದವರು, ಅವರು ಮಾಡಿದ್ದನ್ನ ಸ್ವತಃ ನಾವು ನೋಡಿಕೊಂಡು ಬಂದ್ವಿ. ನೋಡಿ ಬಂದ ಮೇಲೆ ಒಬ್ಬ ಕಣ್ಣಿಲ್ಲದ ಒಬ್ಬ ಸ್ವಾಮೀಜಿ ಮಾಡಿದಾರ ಅಂದ್ಮೇಲೆ ನಾವು ಯಾಕೆ ಮಾಡಬಾರ್ದು ಅನ್ನುವಂತ ಒಂದು ಮನಸ್ಸಿನೊಳಗೆ ನಮಗೆ ಆ ಪ್ರಶ್ನೆ ಬಂತು. ಇಲ್ಲಿ ಸಂಗ್ರಹವಾದ ನೀರನ್ನ ಸುಮಾರು 3 ವರ್ಷಗಳ ಕಾಲ ನಾವು ಸೇವನೆ ಮಾಡಿದ್ದೇವೆ. ಈಗಲೂ ಕೂಡ ಇದೇ ನೀರನ್ನ ಸೇವಿಸುತ್ತಿದ್ದೇವೆ ಎನ್ನುತ್ತಾರೆ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳು. ಶಿವತೀರ್ಥದ ಹೆಸರಿನ ಅರ್ಥಕ್ಕೆ ಬರೋದಾದ್ರೆ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳೇ ಸ್ವತಃ ಇಟ್ಟಂತಹ ಹೆಸರು. ಕಾರಣ ದೇವಸ್ಥಾನಗಳಲ್ಲಿ ತೀರ್ಥವನ್ನ ನಾವು ಸೇವನೆ ಮಾಡುತ್ತೇವೆಯೋ ಹಾಗೆ ನೀರನ್ನೂ ಕೂಡ ಮಿತವಾಗಿ ಬಳಸಬೇಕು ಎನ್ನುವ ಅರ್ಥದಲ್ಲಿ ಈ ಹೆಸರನ್ನ ಇಡಲಾಗಿದೆ. ನೀರನ್ನ ಮಾತ್ರ ಮಿತವಾಗಿ ಬಳಸಬೇಕು. ಅದಕ್ಕೇನೆ ನಾವು ಮಾಡಿದಂತ ಟ್ಯಾಂಕರ್ಗೆ ಏನ್ ಮಾಡಿದ್ದೇವೆ ಅಂದ್ರೆ, ಮಳೆ ನೀರು ಸಂಗ್ರಹಕ್ಕೆ ಶಿವತೀರ್ಥ ಅಂತ ಹೆಸರಿಟ್ಟಿದ್ದೇವೆ. ಶಿವತೀರ್ಥ ದೇವಸ್ಥಾನದೊಳಗೆ ತೀರ್ಥ ಹೆಂಗ ಕೊಡ್ತಾರಲ್ಲ, ಅದನ್ನ ಜಾಗೃತಿಯಾಗಿ ತಗೊಳ್ಬೇಕು. ಎಲ್ಲೂ ಚೆಲ್ಲದ ಹಾಗೇನೆ ಅದನ್ನ ಪ್ರೀತಿಯಿಂದ ತಗೊಳ್ಬೇಕು ಅನ್ನುವಂಥ ಭಾವನೆಯನ್ನ ದೇವಸ್ಥಾನಕ್ಕೆ ಹೋದಾಗ ಮನುಷ್ಯ ಎಷ್ಟು ಕೊಡುವಂತ ತೀರ್ಥವನ್ನ ಪ್ರೀತಿಯಿಂದ ಜಾಗೃತಿಯಾಗಿ ಅದನ್ನ ಸ್ವೀಕಾರ ಮಾಡ್ತಾನೋ, ಹಾಗೆ ಈ ನೀರುಗಳನ್ನು ಕೂಡ ನಾವು ಮನೆಯೊಳಗ ಅದು ನೀರು ಐತಿ ಅಂತೇಳಿ ಹೆಂಗ್ ಬೇಕಂಗ್ ಬಳಸಬಾರದು. ಹೆಂಗ್ ಬೇಕಂಗ್ ಬಳಸಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಬಹಳ ಅದರ ಬಗ್ಗೆ ಕಾಳಜಿ ವಹಿಸಬೇಕು. ಎಲ್ಲರೂ ಕುಡಿಯುವ ನೀರಿನ ಬಗ್ಗೆ ಜಾಗೃತಿ ಇದ್ರೆ ನೀರನ್ನು ನಾವು ಸಂಗ್ರಹ ಮಾಡ್ಕೊಳ್ಬಹುದು. ಅದು ವೈಜ್ಞಾನಿಕವಾಗಿರುವಂತಹ ವಿಚಾರ ಏನಂದ್ರೆ, ಸೂರ್ಯನ ಕಿರಣ ಆ ನೀರಿಗೆ ಬೀಳಬಾರ್ದು, ನೀರು ಕೆಡಬಾರ್ದು ಅಂದ್ರೆ ಸೂರ್ಯನ ಕಿರಣ 1 ಸೆಕೆಂಡ್ ಕೂಡ ಅದರಲ್ಲಿ ಬೀಳಬಾರ್ದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಸೂರ್ಯನ ಕಿರಣ ಅದರ ಮೇಲೆ ಬೀಳಬಾರ್ದು, ಅದಕ್ಕೆ ಗಾಳಿ ತಟ್ಟಬಾರ್ದು, ಅದಕ್ಕೆ ನಮ್ಮ ಒಂದು ಬಳ್ಳು ಸೂತ ಸಹಿತ ಅದರೊಳಗೆ ಎದ್ದಬಾರ್ದು. ನೀರಿನೊಳಗೆ ನೀರು ಕೆಡಬಾರ್ದು, ಸೇಫ್ ಆಗಿ ಇಡಬೇಕಂದ್ರೆ ಅಷ್ಟು ವ್ಯವಸ್ಥಿತವಾಗಿ ನಾವು ಇಡಬೇಕು. ಹಾಗೆ ನಾವು ಮಾಡಿದ್ದೀವಿ. ಮತ್ತು ಅಷ್ಟೇ ಅಲ್ಲ, ನಾವು 3 ವರ್ಷ ನಾವು ನಿರಂತರವಾಗಿ ಒಮ್ಮೆ ತುಂಬಿದಂತಹ ಟ್ಯಾಂಕರ್ನೊಳಗೆ ನಾವು 3 ವರ್ಷ ಕುಡಿದಿದ್ದೇವೆ.
ಒಂದು ಸೆಕೆಂಡ್ ಅದು ಏನು ಕೆಟ್ಟಿಲ್ಲ, ಭಾಳ ಶುದ್ಧವಾದ ನೀರು ಇದ್ದಾವೆ. ಮನುಷ್ಯನಿಗೆ ಜೀವನಕ್ಕೆ ಆರೋಗ್ಯ ಕೆಡೋದಕ್ಕೆ ನೀರು ಮುಖ್ಯ ಕಾರಣ. ನೀರು ಶುದ್ಧವಾಗಿರಬೇಕು, ನೀರು ಶುಭ್ರವಾಗಿರಬೇಕು. ನೀರೇ ಮನುಷ್ಯನ ಆರೋಗ್ಯಕ್ಕೆ ಮೂಲ. ನೀರಿನ ಅಭಾವಕ್ಕೆ ಮುಖ್ಯವಾಗಿ ನಾವುಗಳೇ ಕಾರಣರಾಗಿದ್ದೇವೆ. ವೃಕ್ಷಗಳನ್ನ ಕಡಿದು ಪರಿಸರವನ್ನ ನಾಶ ಮಾಡುತ್ತಿದ್ದೇವೆ. ವಿಶ್ವಸಂಸ್ಥೆಯ ವರದಿಯ ಪ್ರಕಾರ 2030ಕ್ಕೆ ನೀರಿನ ಹಾಹಾಕಾರ ಏರ್ಪಡುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀರನ್ನ ಮಿತವಾಗಿ ಬಳಸಬೇಕೆಂದು ಎಚ್ಚರಿಕೆಯನ್ನ ನೀಡಿದರು. ಸ್ಥಳೀಯ ಆಡಳಿತ ಸಂಸ್ಥೆಗಳು ಹಾಗೂ ಸರ್ಕಾರ ಮಳೆ ಕೊಯ್ಲು ವಿಧಾನವನ್ನ ಪ್ರತಿ ಮನೆಗಳಲ್ಲಿ ಹಾಗೂ ಗ್ರಾಮಗಳಲ್ಲಿ ಅಭಿವೃದ್ಧಿಪಡಿಸಬೇಕು. ಸರ್ಕಾರ ಕೆಲಸಕ್ಕೆ ಬಾರದ ಎಷ್ಟೋ ಯೋಜನೆಗಳಿಗೆ ಹಣವನ್ನ ಖರ್ಚು ಮಾಡುತ್ತಿದೆ. ಬೇಸಿಗೆ ಕಾಲದಲ್ಲಿ ಮಾತ್ರ ಎಚ್ಚೆತ್ತುಕೊಳ್ಳುವ ಸರ್ಕಾರ ಈಗಿನಿಂದಲೇ ಇಂತಹ ಯೋಜನೆಗಳನ್ನ ಪ್ರತಿ ಮನೆಗಳಿಗೆ ಸಬ್ಸಿಡಿ ನೀಡುವ ಮೂಲಕ ಅಭಿವೃದ್ಧಿಪಡಿಸಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ನೀರಿನ ಬವಣೆ ಕಡಿಮೆ ಮಾಡಬಹುದಾಗಿದೆ. ಮಾಡಿದಂಥ ಮಳೆ ನೀರು ಸಂಗ್ರಹದ ಒಂದು ವ್ಯವಸ್ಥೆ ಮಠದಲ್ಲಿರುವಂಥವರಿಗೂ, ಮಠಕ್ಕೆ ಹೋಗುವಂಥ ಜನರಿಗೂ, ಅದರ ಜೊತೆಗೆ ಮಠದ ಹಿಂದುಗಡೆ ಪ್ರೈಮರಿ ಶಾಲೆ ಇದೆ, ಅಂಗನವಾಡಿ ಶಾಲೆ ಇದೆ. ಅಂಗನವಾಡಿ ಮಕ್ಕಳಿಗೆಲ್ಲವೂ ಇದೇ ನೀರನ್ನು ಕುಡಿಯೋದಕ್ಕೆ ಕೊಡ್ತೇವೆ. ಶಾಲಾ ಮಕ್ಕಳಿಗೂ ಇದೇ ನೀರನ್ನು ಕುಡಿಯೋದಕ್ಕೆ ಕೊಡ್ತೇವೆ. ಶಿಕ್ಷಕರೆಲ್ಲರೂ ಈ ನೀರನ್ನು ಬಳಸ್ತಾರೆ. ಹಾಗಾಗಿ ಅದು ಒಂದು ನಮಗೆ ದೊಡ್ಡ ಸಮಾಧಾನ ಐತಿ. ಮಕ್ಕಳಿಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಮಕ್ಕಳಿಗೂ ಈ ಒಂದು ಶುದ್ಧವಾದ ನೀರನ್ನು ಕೊಡೋದ್ರಿಂದ ನಮಗೆ ಮನಸ್ಸಿನೊಳಗೆ ಭಾಳ ದೊಡ್ಡ ಸಮಾಧಾನ ಐತಿ.